ಈ ಸೀಕ್ರೆಟ್ ಗೊತ್ತಿತ್ತಂದ್ರೆ ನಿಮಗೆ ಶೇಂಗಾ ಹೋಳಿಗೆ ಯಾವಾಗೂ ಫೇಲ್ ಆಗಲ್ಲ ನೋಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ. ವೆಲ್ಕಮ್ ಟು ಮೈ ಚಾನಲ್. ಶೇಂಗಾ ತಗೊಂಡು ಚೆನ್ನಾಗಿ ಹುರ್ಕೊಂಡು ಅದು ಆರಿದ ಮೇಲೆ ಸಿಪ್ಪಿ ತೆಗೆದು ಆಮೇಲೆ 1 ಕಪ್ ಶೇಂಗಾ ಇತ್ತಂದ್ರೆ ನೀವು 1 ಕಪ್ ಬೆಲ್ಲ ಹಾಕೋರಿ. ಸ್ವೀಟ್ ಬೇಡ ಅಂತಂದ್ರೆ ಅರ್ಧ ಕಪ್ ಬೆಲ್ಲ ಹಾಕೋರಿ. ಸ್ವಲ್ಪ ಎಳ್ಳು ಹಾಕ್ಕೊಂಡು ಮಿಕ್ಸಿ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೋರಿ. ಹಿಟ್ಟು ನಾದಕ್ಕೆ ನಾ ಇಲ್ಲಿ ಗೋಧಿ ಹಿಟ್ಟು ಚಿರೋಟಿ ರವೆ ಹಾಕ್ಕೊಂಡು ನಾನು ಅರ್ಧ ತಾಸು ಹಿಟ್ಟನ್ನು ರೆಸ್ಟ್ ಮಾಡಕ್ಕೆ ಇಟ್ಟೆ. ಆಮೇಲೆ ಸಣ್ಣಂಗಿ ನಾನು ಉಂಡೆ ಮಾಡಿಕೊಂಡು ಚೆಂದಂಗಿ ನಾನು ಲಟ್ಸ್ಕೊಂಡು ಅದನ್ನು ನಾನು ಏನು ಶೇಂಗಾ ಉಂಡೆ ಇತ್ತಲ್ಲ ಅದನ್ನು ತೊಗೊಂಡು ನಾನು ಚೆನ್ನಾಗಿ ಫಿಲ್ ಮಾಡ್ಕೊಂಡೆ. ನೀವು ನಾರ್ಮಲ್ ಹೋಳಿಗೆ ಹೆಂಗೆ ಮಾಡ್ತಿರಲ್ಲ ಹಾಗೆ ಮಾಡೋದು. ಎಕ್ಸ್ಟ್ರಾ ಏನಿರ್ತದೆ ಅದನ್ನೆಲ್ಲ ತೆಗೆದು ಹಿಟ್ಟು ಹಚ್ಕೊಂಡು ಚೆಂದಂಗಿ ನೀವು ಇಲ್ಲಿ ಲಟ್ಸ್ಕೊಂಡ್ರೆ ಆಯಿತು. ಸ್ವಲ್ಪ ಹಗುರವಾಗಿ ಲಟ್ಸ್ಕೋಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂತಂದ್ರೆ ನೀವು ಬೇಯಿಸುವಾಗ ಇದನ್ನು ಹೈ ಫ್ಲೇಮ್ ಒಳಗೆ ಒಟ್ಟೆ ಬೇಯಿಸಬೇಡ್ರಿ. ಯಾಕಂತಂದ್ರೆ ಶೇಂಗಾ ಹೋಳಿಗೆ ಕ್ರಿಸ್ಪಿ ಆಗೋದಿಲ್ಲ. ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಬೇಯಿಸಿದ್ರೆ ಬೆಸ್ಟ್ ಶೇಂಗಾ ಹೋಳಿಗೆ ಆಗ್ತಾವೆ. ಹೋಪ್ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಅಲ್ಲಿವರೆಗೂ ಬಾಯ್.